ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ವಿದ್ಯಾಕಾಶಿ ಅಕಾಡೆಮಿ ಬೆಂಗಳೂರು ಆನ್ಲೈನ್ ಕ್ಲಾಸಿಗೆ ಪ್ರೀತಿಯ ಸ್ವಾಗತ. ಈಗಾಗಲೇ ಸ್ವರಗಳಿಗೆ ಸಂಬಂಧಪಟ್ಟಂತೆ ಹಿಂದಿನ ವಿಡಿಯೋದಲ್ಲಿ ಮಾತನಾಡಿದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ವ್ಯಂಜನಗಳ ಕುರಿತು ಮಾತನಾಡೋಣ. ವ್ಯಂಜನ ಅಂದ್ರೆ ಏನು, ವ್ಯಂಜನಗಳ ವಿಶೇಷತೆಗಳೇನು, ಹಾಗಾದ್ರೆ ವ್ಯಂಜನದಲ್ಲಿ ಬರ್ತಕ್ಕಂತಹ ಪ್ರಕಾರಗಳೇನು ಅಂತಕ್ಕಂಥದ್ರ ಬಗ್ಗೆನೂ ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ ಸ್ನೇಹಿತರೆ. ನೋಡಿ, ವ್ಯಂಜನ ಅಂದ್ರೆ ಏನು ಅಂತ ಕೇಳಿದಾಗ ಆ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ವ್ಯಂಜನಗಳು ಅಂತ ಕರಿತೀವಿ. ಹಾಗಾದ್ರೆ ಈ ವ್ಯಂಜನಗಳು ಮತ್ತು ಗುಣಿತಾಕ್ಷರಗಳು ಒಂದೇನಾ ಬೇರೆ ಬೇರೆನಾ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಂಡಾಗ ಎರಡೂ ಏನಪ್ಪಾ ಅಂತ ಕೇಳಿದ್ರೆ ಒಂದೇ. ವ್ಯಂಜನಗಳಂದ್ರೆ ಏನು ಅಂತ ಕೇಳಿದ್ರೆ ಸ್ವರಗಳ ಸಹಾಯದಿಂದ, ಸ್ವರ ಅಂದ್ರೆ ಉದಾಹರಣೆಗೆ ಕ ಅಂತಕ್ಕಂಥದ್ದು ಒಂದು ಅಕ್ಷರ, ಇದು ವರ್ಣ, ಇದು ಅಕ್ಷರ ಅಲ್ಲ, ಇದು ವರ್ಣ. ಈ ವರ್ಣಕ್ಕೆ ಏನ್ ಸೇರ್ಬೇಕೀಗ, ಅ ಅಂತಕ್ಕಂಥ ಅಕ್ಷರ ಸೇರಿದಾಗ ಇದೇನಾಗತ್ತೆ, ಪೂರ್ಣವಾಗಿರ್ತಕ್ಕಂಥ ಒಂದು ಅಕ್ಷರ ಆಗತ್ತೆ. ಅವಾಗ ನಾವೇನಂತ ಕರಿತೀವಿ, ಇದನ್ನ ವ್ಯಂಜನಾಕ್ಷರ ಅಂತ ಕರಿತೀವಿ. ಅಂದ್ರೆ ಈ ವ್ಯಂಜನಾಕ್ಷರ ಆಗ್ಬೇಕಾದ್ರೆ ಯಾವ ಅಕ್ಷರ ಸೇರ್ಲೇಬೇಕಿಲ್ಲ, ಸ್ವರ ಅಂತಕ್ಕಂಥದ್ದು ಸೇರ್ಲೇಬೇಕು. ಸ್ವರಾಕ್ಷರಗಳು ಸೇರಿದಾಗ ಮಾತ್ರ ಅವು ಏನಾಗಿ ಬದಲಾವಣೆ ಆಗ್ತಾವಪ್ಪ ಅಂತ ಕೇಳಿದ್ರೆ ವ್ಯಂಜನಗಳು ಅಂತ ಹೇಳಿ, ಅಥವಾ ವ್ಯಂಜನಾಕ್ಷರಗಳು ಅಂತ ಹೇಳಿ. ಹಾಗಾದ್ರೆ ನಮ್ಮ ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತಹ ವ್ಯಂಜನಾಕ್ಷರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ, ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂತಹ ವ್ಯಂಜನಾಕ್ಷರಗಳ ಸಂಖ್ಯೆ 34 ಅಂತ. ಹಾಗಾದ್ರೆ ಈ 34 ಅಕ್ಷರಗಳನ್ನ ನಾವು ಎಷ್ಟು ಭಾಗದಲ್ಲಿ ವಿಂಗಡಣೆ ಮಾಡ್ತೀವಪ್ಪ ಅಂತ ಕೇಳಿದ್ರೆ 2 ಭಾಗದಲ್ಲಿ ವಿಂಗಡಣೆ ಮಾಡ್ತೀವಿ. ಹಾಗಾದ್ರೆ ಅವು 2 ಭಾಗಗಳು ಯಾವಪ್ಪ ಅಂತ ಕೇಳಿದ್ರೆ, ಒಂದು ವರ್ಗೀಯ ವ್ಯಂಜನ ಅಂತ ಹೇಳಿ, ಒಂದು ಯಾವ ವ್ಯಂಜನ, ವರ್ಗೀಯ ವ್ಯಂಜನ. ಇನ್ನೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಅವರ್ಗೀಯ ವ್ಯಂಜನ ಅಂತ ಹೇಳಿ. ಏನ್ರಿ ಇದರ ಡಿಫ್ರೆನ್ಸು, ಅವರ್ಗೀಯ ವ್ಯಂಜನ ಮತ್ತು ವರ್ಗೀಯ ವ್ಯಂಜನದ ವ್ಯತ್ಯಾಸಗಳು ಏನು ಅಂತ ಕೇಳಿದಾಗ ನೀವೆಲ್ಲರೂ ಹೇಳ್ತೀರಿ, ವರ್ಗೀಯ ವ್ಯಂಜನ ಅಂತ ಕೇಳಿದ್ರೆ ವರ್ಗ ಮಾಡಿ ಓದಬಹುದಾಗಿರತಕ್ಕಂಥ ಅಕ್ಷರ. ಹಾಗಾದ್ರೆ ಯಾವ ಆಧಾರದ ಮೇಲೆ ವರ್ಗ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಇವುಗಳನ್ನ ನಾವು ಧ್ವನ್ಯಂಗದ ಆಧಾರದ ಮೇಲೆ ಏನ್ ಮಾಡ್ತೀವಿ, ವರ್ಗ ಮಾಡ್ತೀವಿ. ಇದ್ರ ಮೇಲೂ ಕೂಡ ಪ್ರಶ್ನೆ ಕೇಳಿದಾರ, ಧ್ವನ್ಯಂಗ ಇದು ಯಾವ ಸಂಧಿಯ ಪದ ಅಂತ ಹೇಳಿ. ಈ ಧ್ವನಿ ಪ್ಲಸ್ ಅಂಗ ಧ್ವನ್ಯಂಗ. ಇಲ್ಲಿ ಯ ಒತ್ತಕ್ಷರ ಬಂದಿರುವುದರಿಂದ ಇದು ಯಾವ ಸಂಧಿ ಆಗಿರ್ತದಪ್ಪ ಅಂತ ಕೇಳಿದ್ರೆ ಎಣ್ ಸಂಧಿ ಪದ ಆಗಿರ್ತೈತಿ. ಯಾಕಾಗತ್ತೆ, ಹೆಂಗಾಗತ್ತೆ ಅಂತಕ್ಕಂಥ ಸಂಧಿಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ. ಹಾಗಾದ್ರೆ ಇಲ್ಲೊಂದ್ಸಲ ಪ್ರಶ್ನೆ ಕೇಳಿದ್ರು, ಧ್ವನಿಯನ್ನ ಉತ್ಪತ್ತಿ ಮಾಡ್ತಕ್ಕಂತಹ ಅಂಗ ಯಾವುದು ಅಂತ ಹೇಳಿ. ಇಲ್ಲಿ ನೀವು ಅರ್ಥೈಸ್ಕೊಳ್ಬೇಕು, ನಮ್ಮ ಕನ್ನಡ ಶ್ರೇಷ್ಠ ವ್ಯಾಕರಣಕಾರರಲ್ಲಿ ಒಬ್ಬರಾಗಿರ್ತಕ್ಕಂತಹ ಕವಿರಾಜ್ಯ ಮಾರ್ಗದ ಕರ್ತೃ ಯಾರಪ್ಪ ಅಂತ ಕೇಳಿದ್ರೆ ಕವಿರಾಜ್ಯ ಮಾರ್ಗ ಅಲ್ಲ, ಕೇಶಿರಾಜನ ಶಬ್ದಮಣಿ ದರ್ಪಣ ಅಂತೇಳಿ. ಕೇಶಿರಾಜ ಯಾವ ದರ್ಪಣ, ಶಬ್ದಮಣಿ ದರ್ಪಣ. ಈ ಶಬ್ದಮಣಿ ದರ್ಪಣದಲ್ಲಿ ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಶಬ್ದ ಹುಟ್ಟುವುದು ನಾಭಿಯಿಂದ ಅಂತ ಹೇಳ್ತಾರೆ. ಶಬ್ದ ಹುಟ್ಟುವುದು ನಾಭಿಯಿಂದ ಅಂತೇಳಿ. ಹಾಗಾದ್ರೆ ಇಲ್ಲಿ ನಾಭಿ ಅಂದ್ರೆ ಏನು ಅಂತ ಕೇಳಿದಾಗ, ನಾಭಿ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೊಂಕಳು ಅಂತ. ಹಾಗಾದ್ರೆ ಈ ಶಬ್ದ ಹುಟ್ಟುವುದು ನಾಭಿ ಮೂಲದಿಂದ. ನೋಡ್ರಿ, ಈ ಸಣ್ಣ ಮಕ್ಕಳಿಗೆ ಕೆಲವೊಂದು ಉಗ್ಗುವಿಕೆ ಮತ್ತು ತುದಲುವಿಕೆ ದೋಷ ಬರ್ತೈತಿ ಅಂತ ಕೇಳಿದ್ರೆ, ಆ ಡಿಲಿವರಿ ಸಂದರ್ಭದಲ್ಲಿ ಆ ನಾಭಿ ಅನ್ನ ಸರಿಯಾಗಿ ಕಟ್ ಮಾಡದೆ ಹೋಗಿದ್ರು ಕೂಡ ಏನಾಗತ್ತಪ್ಪ ಅಂತ ಕೇಳಿದ್ರೆ ಈ ಉಗ್ಗುವಿಕೆ ಮತ್ತು ತುದಲುವಿಕೆ ದೋಷ ಆಗ್ತಕ್ಕಂಥ ಸಂಭವ ಜಾಸ್ತಿ ಇರ್ತದೆ. ಅದಕ್ಕಾಗಿ ಈ ಸಿಂಹ ಗರ್ಜನೆಯನ್ನು ನೋಡಿದಾಗ ಸಿಂಹಿನ ಗರ್ಜನೆ ಅತ್ಯಂತ ಭಯಾನಕವಾಗಿರ್ತೈತಿ. ಯಾಕಂತ ಕೇಳಿದ್ರ ಅದು ಸೌಂಡ್ ಅನ್ನ ಹೊರಗೆ ತೆಗೆಯೋದು ನಾಭಿಯಿಂದ. ಹಾಗಾದ್ರೆ ನಮ್ಮ ಧ್ವನಿಗೆ ಮೂಲ ಕಾರಣ ಯಾವುದು ಅಂತ ಕೇಳಿದ್ರ ಅದು ನಾಭಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾದ್ರೆ ಈ ನಾಭಿಯಿಂದ ಬರ್ತಕ್ಕಂಥ ಉಸಿರು ಅಥವಾ ಧ್ವನಿ ನಾವು ಅದನ್ನ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರ ವರ್ಗ ಮಾಡಿ ಹೇಳ್ತೀವಿ. ಯಾವ ಆಧಾರದ ಮೇಲೆ ವರ್ಗ ಮಾಡ್ತೀವಪ್ಪ ಅಂತ ಕೇಳಿದ್ರ ಈ ಧ್ವನ್ಯಂಗದ ಆಧಾರದ ಮೇಲೆ. ಕಂಠ ಧ್ವನಿಗಳು, ತಾಲವ್ಯ ಧ್ವನಿಗಳು, ಮೂರ್ಧನ್ಯ ಧ್ವನಿಗಳು, ದಂತ್ಯ ಧ್ವನಿಗಳು, ಓಷ್ಠ್ಯ ಧ್ವನಿಗಳು ಅಂತ ಹೇಳಿ ಈ ರೀತಿಯಾಗಿ ವರ್ಗ ಮಾಡಿ ಹೇಳುವುದರಿಂದ ಇವುಗಳಿಗೆ ನಾವು ಏನಂತ ಕರಿತೀವಿ, ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಹಾಗಾದ್ರೆ ಯಾವ ಆಧಾರದ ಮೇಲೆ ವರ್ಗ ಮಾಡ್ತೀವಿ, ಧ್ವನ್ಯಂಗದ ಆಧಾರದ ಮೇಲೆ ವರ್ಗ ಮಾಡ್ತೀವಿ. ಆ ರೀತಿಯಾಗಿ ವರ್ಗ ಮಾಡಿ ಹೇಳ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ವರ್ಗೀಯ ವ್ಯಂಜನ ಅಂತ ಕರಿತೀವಿ. ಆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರ 25 ಅಂತಕ್ಕಂಥದ್ದು ನೆನಪಿರಬೇಕು. ಇಲ್ಲಿ ಕ ವರ್ಗ ಇದೆ, ಛ ವರ್ಗ ಇದೆ, ಟ ವರ್ಗ ಇದೆ, ತ ವರ್ಗ ಇದೆ, ಪ ವರ್ಗ ಇದೆ. ಈ 5 ಅಕ್ಷರಗಳದ್ದು ಒಂದೊಂದು ನಾವೇನ್ ಮಾಡಿವಪ್ಪ ಅಂತ ಕೇಳಿದ್ರೆ ವರ್ಗ ಮಾಡಿವಿ. ಇವು ಯಾವ ಧ್ವನ್ಯಂಗದ ಮೂಲಕ ಹುಟ್ಟತಾವಪ್ಪ ಅಂತ ಕೇಳಿದ್ರೆ ಕ ವರ್ಗ ಕಂಠ್ಯ ಧ್ವನ್ಯಂಗದ ಮೂಲಕ ಹುಟ್ಟುತ್ತೆ. ಕಂಠ್ಯ, ಈ ಕಂಠ್ಯ ಅಂದ್ರೆ ಈ ಗಂಟಲು ಅಂತ ಬರುತ್ತಲ್ಲ, ಈ ಭಾಗದ ಮೂಲಕ ಈ ಅಕ್ಷರಗಳು ಹುಟ್ಟತಾವ ನೋಡ್ರಿ. ಯಾಕಂದ್ರೆ ಖ, ಖ, ಗ, ಘ, ङ ಅಂತೇಳಿ ಇವುಗಳ ಯಾವ ವರ್ಗ, ಇದು ಕಂಠ್ಯ ವರ್ಗ ಅಂತ. ಇನ್ನು ಛ ಐತಲ್ಲ,
ಇದು ತಾಲವ್ಯ ವರ್ಗ ಅಂತೇಳಿ. ಯಾವ್ದಿದು? ತಾಲವ್ಯ. ತಾಲವ್ಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ ಈ ನಿಮ್ಮ ಮೇಲ್ದಂತ ಅದಾವಲ್ಲ, ಮೇಲ್ದಂತದ ಒಳಭಾಗದಾಗ ಒಂದು ವಸಡಿದೆ ನೋಡ್ರಿ, ಆ ನರ ತರ ಹತ್ತೈತ್ ನೋಡ್ರಿ, ಅಲ್ಲಿ ನಾಲಿಗೆ ಟಚ್ ಆಗಿ ಏನಾಗತ್ತಪ್ಪ ಅಂತ ಕೇಳಿದ್ರ ಈ ಅಕ್ಷರಗಳು ಉಚ್ಚಾರಣೆ ಆಗ್ತಾವ. ಉದಾಹರಣೆಗೆ ಛ, ಛ, ಜ, ಜ, ಞ ಅಂತಕ್ಕಂಥ ಅಕ್ಷರಗಳನ್ನ ತಾಲವ್ಯ ಭಾಗಕ್ಕೆ ಹೊಡೆದೇ ಉಚ್ಚಾರಣೆ ಆಗ್ತಕ್ಕಂಥದ್ದು. ಇನ್ನ ಟ ವರ್ಗ ನೋಡ್ರಿ, ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಮೂರ್ಧನ್ಯ ಅಂತ ಕರಿತೀವಿ. ಮೂರ್ಧನ್ಯ. ಮೂರ್ಧನ್ಯ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಈ ನಾಲಿಗೆ ಮೇಲ್ಭಾಗದೊಳಗೆ ಒಂದು ತಗ್ಗಾಗಿರ್ತಕ್ಕಂಥ ಪ್ರದೇಶ ಇದೆ ನೋಡ್ರಿ, ಅಲ್ಲಿ ಈ ವರ್ಗದ ಅಕ್ಷರಗಳು ನಾಲಿಗೆ ಟಚ್ ಆಗೋದ್ರ ಮೂಲಕ ಈ ಅಕ್ಷರಗಳು ಉತ್ಪಾದನೆ ಆಗ್ತಾವೆ. ಉದಾಹರಣೆಗೆ ಟ, ಠ, ಡ, ಢ, ಣ. ಇದನ್ನ ಯಾವ ವರ್ಗ ಅಂತ ಕರಿತೀವಿ? ಮೂರ್ಧನ್ಯ ಧ್ವನಿಗಳು ಅಂತ ಕರಿತೀವಿ. ಇನ್ನ ಹಲ್ಲಿದ್ದವ್ರಿಗೆ ಮಾತ್ರ ಈ ವರ್ಗವನ್ನು ಹೇಳಕ್ ಬರುತ್ತೆ, ಅದು ತ ವರ್ಗದ ಅಕ್ಷರಗಳು. ಉದಾಹರಣೆಗೆ ನೋಡ್ರಿ, ನಾಲಿಗೆ ಹಲ್ಲಿಗೆ ಒತ್ತುವುದರ ಮೂಲಕ ಈ ಅಕ್ಷರಗಳು ಉತ್ಪಾದನೆ ಆಗ್ತಾವ, ತ ವರ್ಗದ ಅಕ್ಷರಗಳು ತ, ಥ, ದ, ಧ, ನ ಅಂತೇಳಿ. ಇದನ್ನ ನಾವು ದಂತ್ಯ ಧ್ವನಿಗಳು ಅಂತ ಕರಿತೀವಿ. ಯಾವ ಧ್ವನಿಗಳು? ದಂತ್ಯ ಧ್ವನಿಗಳು. ಇನ್ನ ಈ ಪ ವರ್ಗದ ಅಕ್ಷರಗಳು ನೋಡ್ರಿ, ತುಟಿ ಇದ್ದವ್ರಿಗೆ ಮಾತ್ರ ಹೇಳಕ್ ಬರುತ್ತೆ ಇದು. ಇವುಗಳಿಗೆ ನಾವ್ ಏನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಓಷ್ಟ್ಯ ಧ್ವನಿಗಳು ಅಂತ ಕರಿತೀವಿ. ಯಾವ ಧ್ವನಿಗಳು? ಓಷ್ಟ್ಯ ಧ್ವನಿಗಳು. ಹಾಗಾದ್ರೆ ಈ ಓಷ್ಟ್ಯ ಧ್ವನಿಗಳು ತುಟಿ ಇದ್ದವ್ರಿಗೆ ಮಾತ್ರ ಹೇಳಕ್ ಯಾಕೆ ಬರ್ತೈತಪ್ಪ ಅಂತ ಕೇಳಿದ್ರೆ ಈ ತುಟಿಗಳು ಎರಡೂ ತುಟಿಗಳು ಕೂಡುವುದರ ಮೂಲಕ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರಗಳಿವು ಓಷ್ಟ್ಯ ಧ್ವನಿಗಳು ಅಂತ ಹೇಳಿ. ಪ, ಫ, ಬ, ಭ, ಮ ಅಂತ ಹೇಳಿ. ಈ ಧ್ವನ್ಯಂಗದ ಆಧಾರದ ಮೇಲೆ ಉಚ್ಚಾರಣೆ ಆಗುವ ಕಾರಣದಿಂದ ಇವುಗಳಿಗೆ ನಾವೇನಂತ ಕರಿತೀವಿ? ವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ. ಹಾಗಾದ್ರೆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಅಂದಂಗಾಯ್ತು? 25. ಹಾಗಾದ್ರೆ ಶಬ್ದ ಹುಟ್ಟೋದು ಎಲ್ಲಿಂದ ಅಂದಂಗಾಯ್ತು? ನಾಭಿಯಿಂದ. ಇದನ್ನ ಹೇಳಿದವರು ಯಾರು? ಕೇಶಿರಾಜ. ಹಾಗಾದ್ರೆ ಕೇಶಿರಾಜನಕ್ಕಿಂತ ಮುಂಚಿತವಾಗಿನೇ ಹೇಳಿದವರು ಯಾರಪ್ಪ ಅಂತ ಕೇಳಿದ್ರೆ ದಂಡಿ ಅಂತಕ್ಕಂಥ ಸಂಸ್ಕೃತದ ಕವಿ ತನ್ನ ಕಾವ್ಯದರ್ಶಿ ಅಂತಕ್ಕಂಥ ಕೃತಿಯಲ್ಲಿ, ಕಾವ್ಯ ದರ್ಶಿ ಕೃತಿಯಲ್ಲಿ ಶಬ್ದ ಹುಟ್ಟುವುದು ನಾಭಿಯಿಂದ ಅಂತೇಳಿ ಫಸ್ಟ್ ತಿಳಿಸಿದವರು ದಂಡಿ. ಅದನ್ನ ನೆಕ್ಸ್ಟ್ ಹೇಳಿದವರು ಯಾರಪ್ಪ ಅಂತ ಕೇಳಿದ್ರ ಕೇಶಿರಾಜ ಅಂತೇಳಿ. ಹಾಗಾದ್ರೆ ಶಬ್ದ ಹುಟ್ಟುವುದು ಎಲ್ಲಿಂದ? ಕ ವರ್ಗದ ಅಕ್ಷರಗಳು ಯಾವ ಧ್ವನ್ಯಂಗದ ಮೂಲಕ ಹುಟ್ಟತಾವ? ಕಂಠ್ಯ ಧ್ವನ್ಯಂಗ ಅಂತೇಳಿ. ತಾಲವ್ಯ ಚ ವರ್ಗ, ಟ ವರ್ಗ ಮೂರ್ಧನ್ಯ, ದಂತ್ಯ ತ ವರ್ಗ, ಪ ವರ್ಗ ಓಷ್ಟ್ಯ ಅಂತೇಳಿ. ಇದು ಅರ್ಥ ಆಯ್ತು ಅನ್ಕೋತೀನಿ. ಇದನ್ನ ಇನ್ನ ಡೆಪ್ತ್ ಆಗಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಯಾಕಂದ್ರೆ ಈ ಕಂಠ್ಯದ ಮೂಲಕ ಯಾವ ಯಾವ ಅಕ್ಷರಗಳು ಹುಡ್ತಾವ ಅಂತಕ್ಕಂಥದ್ರ ಬಗ್ಗೆ ಇಲ್ಲಿ ಸ್ವರಾಕ್ಷರಗಳು ಕೂಡ ಬರ್ತಾವ, ಅವರ್ಗೀಯ ವ್ಯಂಜನಗಳು ಕೂಡ ಬರ್ತಾವ. ಅವು ಯಾವ ರೀತಿಯಾಗಿ ಬರ್ತಾವ ಅಂತಕ್ಕಂಥದನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ಇಲ್ಲಿ ಇಷ್ಟು ಸಾಕು ಅನ್ಕೋತೀನಿ. ಯಾಕಂದ್ರೆ ವರ್ಗೀಯ ವ್ಯಂಜನ ಅಂದ್ರೆ ಏನು, ಯಾವ ರೀತಿಯಾಗಿ ನಾವು ಇವತ್ತನ್ನು ವರ್ಗ ಮಾಡಿ ಹೇಳ್ತೀವಿ, ಹಾಗಾದ್ರೆ ಯಾವ ಯಾವ ಧ್ವನ್ಯಂಗದ ಮೂಲಕ ಯಾವ ಯಾವ ಅಕ್ಷರ ಹುಡ್ತಾವ ಅಂತಕ್ಕಂಥದ್ದು ಅರ್ಥ ಆಯ್ತು ಅನ್ಕೋತೀನಿ. ಈ ವರ್ಗೀಯ ವ್ಯಂಜನದಲ್ಲಿ ನಾವು ಮತ್ತೆ ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ ಪ್ರಕಾರಗಳನ್ನು ಮಾಡ್ತೀವಿ. ಏನಂತ ಹೇಳಿ ಪ್ರಕಾರ ಮಾಡ್ತೀವಿ ಅಂದ್ರೆ 3 ರೀತಿಯಲ್ಲಿ ವಿಂಗಡಿಸ್ತೀವಿ. ಇವುಗಳನ್ನು ಎಷ್ಟು ರೀತಿಯಲ್ಲಿ ವಿಂಗಡಿಸ್ತೀವಿ? 3 ರೀತಿಯಲ್ಲಿ. ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೀವಿ ಏನಂತೇಳಿ, ಹೃಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ ಅಂತೇಳಿ. ಇಲ್ಲಿಯೂ ಕೂಡ ಏನಿದೆ ಅಪ್ಪ ಅಂತ ಕೇಳಿದ್ರೆ ಮತ್ತೆ 3 ಪ್ರಕಾರಗಳಲ್ಲಿ ಮಾಡ್ತೀವಿ. 1 ಅಲ್ಪ ಪ್ರಾಣ, 2 ಮಹಾಪ್ರಾಣ, 3 ಅನುನಾಸಿಕ. ಅಲ್ಪ ಪ್ರಾಣ ಅಂದ್ರೆ ಏನು? ಅಲ್ಪ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಅಲ್ಪ ಎಂದರೆ ಕಡಿಮೆ ಅಂತೇಳಿ. ಅಲ್ಪ ಅಂದ್ರೆ ಏನೋ ಕಡಿಮೆ. ಪ್ರಾಣ ಅಂದ್ರೆ ಏನೋ ಉಸಿರು ಅಂತೇಳಿ. ಪ್ರಾಣ ಅಂದ್ರೆ ಏನೋ ಉಸಿರು ಅಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಅಲ್ಪ ಪ್ರಾಣ ಅಂತ ಹೇಳಿ ಕರಿತೀವಿ. ಆ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರ 10 ಅಂತೇಳಿ. ಹಾಗಾದ್ರೆ ಆ ಅಲ್ಪ ಪ್ರಾಣಗಳ 10 ಯಾವುವು ಅಂತ ಹೇಳಿ ಕೇಳಿದಾಗ, ವರ್ಗದ ಲಂಬವಾಗಿ 1ನೆಯ ಮತ್ತು 3ನೆಯ ಸಾಲಿನ ಅಕ್ಷರಗಳು. ಎಷ್ಟನೆಯ ಸಾಲಿನ ಅಕ್ಷರಗಳು? 3ನೆಯ ಸಾಲಿನ ಅಕ್ಷರಗಳ ಏನಾಗಿರ್ತಾವಪ್ಪ ಅಂತ ಕೇಳಿದ್ರ ಅಲ್ಪ ಪ್ರಾಣಗಳಾಗಿರ್ತಾವ. ಕ, ಚ, ಟ, ತ, ಪ. ನೆಕ್ಸ್ಟ್ ಗ, ಜ, ಡ, ದ, ಪ. ಇವು 10 ಏನಪ್ಪಾ ಅಂತ ಕೇಳಿದ್ರ ಅಲ್ಪ ಪ್ರಾಣಗಳು ಅಂತ ಹೇಳಿ. ಹಾಗಾದ್ರೆ ಇನ್ನು ಮಹಾಪ್ರಾಣ ಅಂದ್ರೆ ಏನು ಅಂತ ಕೇಳಿದ್ರೆ, ಮಹಾಪ್ರಾಣ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರ, ಮಹಾ ಅಂದ್ರೆ ಹೆಚ್ಚು ಅಂತ ಹೇಳಿ. ಮಹಾ ಅಂದ್ರೆ ಏನೋ ಹೆಚ್ಚು ಅಂತ ಹೇಳಿ. ಪ್ರಾಣ ಅಂದ್ರೆ ಏನೋ ಉಸಿರು ಅಂತ ಹೇಳಿ. ಇಲ್ಲಿ ಹೆಚ್ಚು ಉಸಿರಿನಿಂದ, ಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ,
ಉಚ್ಚರಿಸ್ತಕ್ಕಂಥ ಅಕ್ಷರಗಳು ಅವ್ಯಾವು ಮಹಾಪ್ರಾಣ. ಅಂದ್ರೆ ಇದನ್ನ ನಾವು ಒಂದು ಮಾತ್ರ ಅಂತ ಹೆಂಗಲ್ಲಿ ಹೃಸ್ವ ಸ್ವರ ಕರೆದಿವೋ ಅದು ಅಲ್ಪ ಪ್ರಾಣ ತರ ಇರುತ್ತೆ. ಮಹಾಪ್ರಾಣ ಅಂದ್ರೆ ಅಲ್ಲಿ ಹೆಂಗ ದೀರ್ಘ ಸ್ವರ ಅಂತ ಕರೆದಿವೋ ಅದೇ ತರ ಇಲ್ಲಿ ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಮಹಾಪ್ರಾಣ ಅಂತ ಹೇಳಿ ಕರಿತೀವಿ. ಆ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಸ್ನೇಹಿತರೆ? ಆ ಮಹಾಪ್ರಾಣಗಳ ಸಂಖ್ಯೆ 10 ಅಂತ ಹೇಳಿ. ಅವು ಯಾವಪ್ಪ ಅಂತ ಕೇಳಿದ್ರೆ ಲಂಬವಾಗಿ ಈ 2 ಮತ್ತು 4ನೇ ಸಾಲಿನ ಅಕ್ಷರಗಳು. ಲಂಬವಾಗಿ 2 ಮತ್ತು 4ನೇ ಸಾಲಿನ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಮಹಾಪ್ರಾಣಗಳು ಅಂತ ಹೇಳಿ ಕರಿತೀವಿ. ಇವು ಏನಪ್ಪಾ ಅಂತ ಕೇಳಿದ್ರ ಮಹಾಪ್ರಾಣ ಅಕ್ಷರಗಳು. ಖ, ಛ, ಠ, ಥ, ಪ, ಗ, ಝ, ಢ, ದ, ಬ. ಇವುಗಳಿಗೆ ನಾವೇನಂತ ಕರಿತೀವಿ, ಮಹಾಪ್ರಾಣಾಕ್ಷರಗಳು ಅಂತ ಹೇಳಿ ಕರಿತೀವಿ. ಇಷ್ಟೊಂದು ವೈಜ್ಞಾನಿಕವಾಗಿ ಕನ್ನಡ ಭಾಷೆ ಬೆಳವಣಿಗೆ ಹೊಂದುತ್ತಿರುವುದರಿಂದ ವಿನೋಬಾ ಭಾವೆ ಅವ್ರು ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಕನ್ನಡ ಭಾಷೆಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಹೇಳಿ ಕರೀತಾರೆ. ಯಾಕಂದ್ರೆ ಓದುವ ರೀತಿಯಲ್ಲಿ ಬರೆಯುವ ರೀತಿಯಲ್ಲಿ ಓದತಕ್ಕಂಥ ಜಗತ್ತಿನ ಏಕೈಕ ಭಾಷೆ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಕನ್ನಡ. ಆದ್ದರಿಂದ ಈ ಕನ್ನಡ ಭಾಷೆಯನ್ನ ವಿಶ್ವ ಲಿಪಿಗಳ ರಾಣಿ ಅಂತ ಹೇಳಿ ಕರಿತೀವಿ. ಜೊತೆಗೆ ನೋಡ್ರಿ, ಇಲ್ಲಿ ಅನುನಾಸಿಕದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಕೇಶರಾಜ ಅವ್ರು ಏನ್ ಮಾಡ್ತಾರಪ್ಪ ಅಂತ ಕೇಳಿದ್ರೆ, ಶಬ್ದಮಣಿ ದರ್ಪಣದಲ್ಲಿ ಮಹಾಪ್ರಾಣಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಆದ್ರೆ ಆಧುನಿಕ ವ್ಯಾಕರಣಕಾರರು ಏನಂತ ಹೇಳ್ತಾರ ಅಂದ್ರೆ, ಮಹಾಪ್ರಾಣಗಳು ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರಂದ್ರೆ, ಒಂದು ಕಾರಣ ಕೊಡ್ತಾರೆ. ದ್ರಾವಿಡ ಭಾಷಾ ವರ್ಗದಲ್ಲಿ, ಯಾವ ಭಾಷಾ ವರ್ಗದಲ್ಲಿ? ದ್ರಾವಿಡ ಭಾಷಾ ವರ್ಗದಲ್ಲಿ ಮಹಾಪ್ರಾಣಗಳ ಬಳಕೆ ಇಲ್ಲ. ಯಾವ ಪ್ರಾಣಗಳ ಬಳಕೆ ಇಲ್ಲ? ಮಹಾಪ್ರಾಣಗಳ ಬಳಕೆ ಇಲ್ಲ. ಅದರ ಜೊತೆಗೆ ಇನ್ನೊಂದು ಹೇಳ್ತಾರ, ಆಡು ಭಾಷೆ ಅಥವಾ ಗ್ರಾಮ್ಯ ಭಾಷೆ ಅಂತ ಏನ್ ಹೇಳ್ತೀವೋ ನಾವು, ಆಡು ಭಾಷೆಯಲ್ಲಿ ಗ್ರಾಮ್ಯ ಭಾಷೆಯಲ್ಲಿ ಈ ಮಹಾಪ್ರಾಣಗಳನ್ನ ಏನ್ ಮಾಡಂಗಿಲ್ಲ, ನಾವು ಸರಿಯಾಗಿ ಬಳಸಂಗಿಲ್ಲ. ಆ ಕಾರಣದಿಂದ ಮಹಾಪ್ರಾಣಗಳ ಅವಶ್ಯಕತೆ ಇಲ್ಲ ಅಂತ ಹೇಳಿ ತಿಳಿಸ್ತಾರೆ. ಜೊತೆಗೆ ಇಲ್ಲಿ ಅನುನಾಸಿಕಗಳು ಅಂತ ಹೇಳಿ, ಯಾವ ನಾಸಿಕಗಳು? ಅನುನಾಸಿಕ. ಏನ್ರಿ ಅನುನಾಸಿಕ ಅಂದ್ರೆ? ಅನುನಾಸಿಕ, ಅನು ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಜೊತೆಗೆ ಅಂತ ಹೇಳಿ, ನಾಸಿಕ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಮೂಗು ಅಂತ ಹೇಳಿ, ಅಥವಾ ಜೊತೆಗೆ ಅಥವಾ ಸಹಾಯದಿಂದ. ಎದರ ಸಹಾಯದಿಂದ? ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಮೂಗಿನ ಸಹಾಯದಿಂದ ಉಚ್ಚರಿಸ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಅನುನಾಸಿಕ ಅಂತ ಕರಿತೀವಿ. ಅವು ಯಾವಪ್ಪ ಅಂತ ಕೇಳಿದ್ರ ವರ್ಗದ 5ನೆಯ ಸಾಲಿನ ಲಂಬ ಅಕ್ಷರಗಳು ಅಂತ ಹೇಳಿ. ಇವಿಲ್ಲ ನಾವು ನೋಡ್ರಿ, ಂಗ ಆಗಿರ್ಬೋದು, ಂಗ ಆಗಿರ್ಬೋದು, ಣ ಆಗಿರ್ಬೋದು, ನ ಆಗಿರ್ಬೋದು, ಮ ಆಗಿರ್ಬೋದು. ಇವುಗಳಿಗೆ ನಾವೇನಂತ ಕರಿತೀವಿ? ಅನುನಾಸಿಕ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟಂದಂಗಾಯ್ತು? 5. ಮಹಾಪ್ರಾಣಗಳ ಸಂಖ್ಯೆ ಎಷ್ಟಂದಂಗಾಯ್ತು? 10. ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟಂದಂಗಾಯ್ತು? 10. ಒಟ್ಟಾರೆ ನಮ್ಮದೇನದು 25 ವರ್ಗೀಯ ವ್ಯಂಜನಗಳ ಸಂಖ್ಯೆ ಅಂತ ಹೇಳಿ. ವರ್ಗೀಯ ವ್ಯಂಜನ ಅಂದ್ರೆ ಏನು? ವರ್ಗ ಮಾಡಿ ಹೇಳ್ತೀವಿ. ಎದರ ಆಧಾರದ ಮೇಲೆ ವರ್ಗ ಮಾಡ್ತೀವಿ? ಧ್ವನ್ಯಂಗದ ಆಧಾರದ ಮೇಲೆ ವರ್ಗ ಮಾಡ್ತೀವಿ. ಹಾಗಾದ್ರೆ ಧ್ವನ್ಯಂಗದ ಮೇಲೆ ವರ್ಗ ಮಾಡ್ತೀವಿ ಅಂದ್ರೆ ಕ ವರ್ಗದ ಯಾವ ಧ್ವನ್ಯಂಗದ ಮೂಲಕ ಹುಡ್ತಾವ? ಚ ವರ್ಗ, ಟ ವರ್ಗ, ತ ವರ್ಗ, ಪ ವರ್ಗ ಅಂತಕ್ಕಂಥದ್ದು ಗೊತ್ತಾಯ್ತು. ಜೊತೆಗೆ ಅಲ್ಪ ಪ್ರಾಣ ಅಂದ್ರೆ ಏನು, ಮಹಾಪ್ರಾಣ ಅಂದ್ರೆ ಏನು, ಅನುನಾಸಿಕ ಅಂದ್ರೆ ಏನು ಅಂತಕ್ಕಂಥದ್ದು ಗೊತ್ತಾಯ್ತು. ಈ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಗೊತ್ತಾಯ್ತು. ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಗೊತ್ತಾಯ್ತು. ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಅಂತಕ್ಕಂಥದ್ದು ಕೂಡ ಗೊತ್ತಾಯ್ತು ಅನ್ಕೋತೀನಿ. ಮಹಾಪ್ರಾಣಗಳ ಬಗ್ಗೆ ಯಾವ ಗ್ರಂಥದಲ್ಲಿ ತಿಳಿಸ್ತೀವಿ ನಾವು? ಕೇಶರಾಜನ ಶಬ್ದಮಣಿ ದರ್ಪಣದಲ್ಲಿ ತಿಳಿಸ್ತೀವಿ. ಜೊತೆಗೆ ನಮ್ಮ ಆಧುನಿಕ ವ್ಯಾಕರಣಕಾರರು ಮತ್ತು ಹೊಸಗನ್ನಡ ವ್ಯಾಕರಣಕಾರರು ಏನಂತ ಹೇಳ್ತಾರ? ಮಹಾಪ್ರಾಣಗಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರ. ಯಾಕೆ ಅಂತ ಹೇಳ್ತಾರಪ್ಪ ಅಂತ ಕೇಳಿದ್ರ, ಒಂದು ದ್ರಾವಿಡ ಭಾಷಾ ವರ್ಗದಲ್ಲಿ ಮಹಾಪ್ರಾಣಗಳಿಲ್ಲ, ಜೊತೆಗೆ ಆಡು ಭಾಷೆಯಲ್ಲಿಯೂ ಕೂಡ ನಾವು ಮಹಾಪ್ರಾಣಗಳನ್ನ ಬಳಸಂಗಿಲ್ಲ ಅಂತ ಹೇಳಿ. ಇನ್ನ ವರ್ಗೀಯ ವ್ಯಂಜನ ಆದ್ಮೇಲೆ ಇನ್ನೊಂದು ಬರ್ತಕ್ಕಂಥದ್ದು ಯಾವ್ದಪ್ಪ ಅಂತ ಕೇಳಿದ್ರ ಅವರ್ಗೀಯ ವ್ಯಂಜನ ಅಂತೇಳಿ. ಈ ಅವರ್ಗೀಯ ವ್ಯಂಜನ ಅಂತಂದ್ರೆ ಏನು ಅಂತ ಕೇಳಿದ್ರೆ, ಇವುಗಳನ್ನ ವರ್ಗ ಮಾಡಿ ಉಚ್ಚಾರಣೆ ಮಾಡಕ್ಕಾಗಲ್ಲ. ಅಂದ್ರೆ ಇವು ಡಿಫ್ರೆಂಟ್ ಆಗಿ ಒಂದೊಂದು ವರ್ಗದ ಮೂಲಕ ಹುಡ್ತಾವ, ಅಂದ್ರೆ ಒಂದೊಂದು ಧ್ವನ್ಯಂಗದ ಮೂಲಕ ಹುಡ್ತಾವ. ಆ ಕಾರಣದಿಂದ ಇವುಗಳ ಸಂಖ್ಯೆ ಎಷ್ಟಪ್ಪ ಅಂತ ಕೇಳಿದ್ರೆ 9. ಇವುಗಳು ಅವರ್ಗೀಯ ವ್ಯಂಜನ ಅಂತ ಹೇಳಿ ಕರಿತೀವಿ. ಯಾವ ವರ್ಗೀಯ ವ್ಯಂಜನ? ಅವರ್ಗೀಯ ವ್ಯಂಜನ ಅಂತ ಹೇಳಿ. ಹಾಗಾದ್ರೆ ಈ ಅವರ್ಗೀಯ ವ್ಯಂಜನಗಳು ಬರ್ತಕ್ಕಂಥವು ಯಾವಪ್ಪ ಅಂತ ಕೇಳಿದ್ರೆ, ಯ ಆಗಿರ್ಬೋದು, ರ ಆಗಿರ್ಬೋದು, ಯ, ರ, ಲ, ವ, ಶ, ಷ, ಸ, ಹ, ಳ. ಹಾಗಾದ್ರೆ ಈ ಅಕ್ಷರಗಳ ಸಂಖ್ಯೆ ಎಷ್ಟಂದಂಗಾಯ್ತು? 9 ಅಂತ ಹೇಳಿ. ಇದರ ಜೊತೆಗೆ ಅವರ್ಗೀಯ ವ್ಯಂಜನಗಳ ವಿಶೇಷತೆಯನ್ನು ಕೂಡ ನೀವು ನೆನಪಿಟ್ಕೊಳ್ಬೇಕು. ಇಲ್ಲಿ ಬರ್ತಕ್ಕಂತಹ ಕರ್ಕಶ ವರ್ಣಗಳು ಯಾವುವು ಅಂತ ಹೇಳಿ ಕೂಡ ಕೇಳಿದ್ದಾರೆ. ಅವರ್ಗೀಯ ವ್ಯಂಜನದಲ್ಲಿ ಬರ್ತಕ್ಕಂಥ ಕರ್ಕಶ ವರ್ಣಗಳು ಯಾವಪ್ಪ ಅಂತ ಕೇಳಿದ್ರೆ ಇವು 3. ಯಾವ್ಯಾವು? ಶ,
ಶ ಸ ಅಂತೇಳಿ. ನಿಮ್ಮ ಮೇಷ್ಟ್ರು ಹೇಳ್ತಾರ ನೋಡ್ರಿ, ನಿಮ್ ಎದೆ ಸೀಳಿದ್ರ 3 ಅಕ್ಷರ ಇಲ್ಲ ಅಂತೇಳಿ. ಆ ಎದೆ ಸೀಳಿದ್ರ 3 ಅಕ್ಷರ ಇಲ್ಲ ಅಂತ ಏನ್ ಹೇಳ್ತಾರಲ್ಲ, ಆ 3 ಅಕ್ಷರ ಯಾವಪ್ಪ ಅಂತ ಕೇಳಿದ್ರೆ ಇವೇ 3 ಅಕ್ಷರ. ಯಾವ್ಯಾವು? ಶ ಶ ಸ ಅಂತೇಳಿ. ಇದ್ರ ಜೊತೆಗೆ ಅವರ್ಗೀಯ ವ್ಯಂಜನದಲ್ಲಿ ಇರ್ತಕ್ಕಂತಹ ಅಪೂರ್ಣ ವ್ಯಂಜನಗಳು ಅಂತ ಹೇಳಿ ಕೂಡ ಕೇಳಿದ್ದಾರೆ. ಈ ಕೆಸೆಟ್ ಎಕ್ಸಾಮ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಪ್ರಶ್ನೆಗಳಾಗಿ ಹೋಗಿದ್ದಾವೆ. ಇದು ನಾನು ಈ ರೀತಿಯಾಗಿ ಡೆಪ್ತ್ ಹೋಗಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತ ಕೇಳಿದ್ರೆ, ನಿಮ್ಮ 3 ಪರೀಕ್ಷೆಗೆ ಹೆಲ್ಪ್ ಆಗ್ಬೇಕು. ಯಾವ್ದಕ್ಕೆ? ಕಿರಿಯ ಪ್ರಾಥಮಿಕ ಆಗಿರ್ಬೋದು, ಹಿರಿಯ ಪ್ರಾಥಮಿಕ ಆಗಿರ್ಬೋದು, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಗೂ ಕೂಡ ಆಗಿರ್ಬೋದು. ಎಲ್ಲರಿಗೂ ಕೂಡ ಹೆಲ್ಪ್ ಆಗ್ಲಿ ಅಂತಕ್ಕಂಥ ಕಾರಣದಿಂದ ಈ ರೀತಿಯಾಗಿ ಇನ್ ಡೆಪ್ತ್ ಹೋಗೋಣ. ಅಪೂರ್ಣ ವ್ಯಂಜನ ಅಂತ ಇದಕ್ಕೆ ಯಾಕೆ ಕರೀತಾರಪ್ಪ ಅಂತ ಕೇಳಿದ್ರೆ, ಈ ಯ ಮತ್ತು ವ ಅಕ್ಷರಗಳು ಒಮ್ಮೆ ಸ್ವರದಂತೆ ಉಚ್ಚಾರಣೆ ಆಗ್ತಾವ. ಒಮ್ಮೆ ಹೆಂಗ್ ಉಚ್ಚಾರಣೆ ಆಗ್ತಾವ? ಸ್ವರದಂತೆ. ಇನ್ನೊಮ್ಮೆ ಹೆಂಗ್ ಉಚ್ಚಾರಣೆ ಆಗ್ತಾವಪ್ಪ ಅಂತ ಕೇಳಿದ್ರೆ ವ್ಯಂಜನದಂತೆ. ಈ ಸ್ವರದಂತೆ ಯಾವ ರೀತಿಯಾಗಿ? ಯ ಅಂತಕ್ಕಂಥದನ್ನ ನಾವು ಈ ರೀತಿಯಾಗಿ ಬರಿತೀವಿ, ವ ಅಂತಕ್ಕಂಥದನ್ನ ನಾವು ಈ ರೀತಿಯಾಗಿನೂ ಬರಿಬಹುದು. ಆದ್ದರಿಂದ ಒಮ್ಮೆ ಸ್ವರದಂತೆ ಮತ್ತೊಮ್ಮೆ ವ್ಯಂಜನದಂತೆ ಬಳಕೆ ಆಗುವುದರಿಂದ ಇವುಗಳಿಗೆ ನಾವೇನಂತ ಕರಿತೀವಿ? ಅಪೂರ್ಣ ವ್ಯಂಜನಗಳು ಅಥವಾ ಅರ್ಧ ವ್ಯಂಜನಗಳು ಅಂತ ಹೇಳಿ ಕರಿತೀವಿ. ಆ ಅಪೂರ್ಣ ಮತ್ತು ಅರ್ಧ ವ್ಯಂಜನಗಳು ಯಾವಪ್ಪ ಅಂತ ಕೇಳಿದ್ರ ಯ ಮತ್ತು ವ ಅಂತ ಹೇಳಿ. ಯ ಮತ್ತು ವ ಅಂತ ಹೇಳಿ. ಇಲ್ಲಿ ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ, ಜೊತೆಗೆ ಅವರ್ಗೀಯ ವ್ಯಂಜನದ ವಿಶೇಷತೆ, ವರ್ಗೀಯ ವ್ಯಂಜನದ ವಿಶೇಷತೆ, ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕದ ಬಗ್ಗೆ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಮತ್ತೆ ಮುಂದೆ ಹೋಗೋಣ ಸ್ನೇಹಿತರೆ. ಇನ್ನ ವ್ಯಾಕರಣದಲ್ಲಿ ಬರ್ತಕ್ಕಂತ ಮತ್ತೊಂದು 3ನೆಯ ಭಾಗ ಯಾವ್ದಪ್ಪ ಅಂತ ಕೇಳಿದ್ರ ಯೋಗ ವಾಹಗಳು ಅಂತ ಹೇಳಿ. ಯಾವ ವಾಹಗಳು? ಯೋಗ ವಾಹಗಳು. ಏನ್ರಿ ಯೋಗ ವಾಹ ಅಂದ್ರೆ? ಯೋಗ ವಾಹ ಅಂದ್ರೆ ಏನು ಅಂತ ಕೇಳಿದ್ರೆ, ಇಲ್ಲಿ ನೋಡ್ರಿ, ಯೋಗ ಅಂದರೆ ಸಂಬಂಧ ಅಂತೇಳಿ. ಯೋಗ ಅಂದ್ರೆ ಏನೋ ಸಂಬಂಧ. ವಾಹ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಹೊಂದಿದ ಅಂತೇಳಿ. ಎದ್ರ ಜೊತೆಗೆ ಸಂಬಂಧ ಹೊಂದಿ? ಸ್ವರಗಳೊಂದಿಗೆ. ಈಗ ನೋಡ್ರಿ, ನೀವೆಲ್ಲ ನಮ್ಮ ಬಾಲ್ಯದಲ್ಲಿ ನಾವೆಲ್ಲ ಅ ಕರಿತಿದ್ವಿ. ಎ ಎ ಐ ಓ ಓ ಔ ಅಂ ಆಹ ಅಂತ ಹೇಳಿ ಬಳಸ್ತಿದ್ವಲ್ಲ. ಹಿಂಗ್ ಬಳಸ್ತಿದ್ವಿ ಅಂದ್ರೆ ಇದಕ್ಕೆ ನಾವೇನಂತ ಕರಿತೀವಿ? ಯೋಗ ವಾಹಗಳು ಅಂತ ಹೇಳಿ ಕರಿತೀವಿ. ಅಂದ್ರೆ ಸ್ವರಗಳೊಂದಿಗೆ ಸಂಬಂಧ ಹೊಂದಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ? ಯೋಗವಾಹಗಳು ಅಂತ ಕರಿತೀವಿ. ಹಾಗಾದ್ರೆ ಕನ್ನಡದಲ್ಲಿ ಬಳಸ್ತಕ್ಕಂಥ ಯೋಗವಾಹಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ 2. ಒಂದು ಅನುಸ್ವಾರ ಅಂತ ಹೇಳಿ, ಇನ್ನೊಂದು ವಿಸರ್ಗ ಅಂತ ಹೇಳಿ. ಅನುಸ್ವಾರ ಯಾವುದು? ಅಮ್ ಅಂತಕ್ಕಂಥದ್ದು. ವಿಸರ್ಗ ಯಾವುದು? ಅಹ ಅಂತಕ್ಕಂಥದ್ದು. ಇವೆರಡು ಏನಪ್ಪಾ ಅಂತ ಕೇಳಿದ್ರೆ ಕನ್ನಡದಲ್ಲಿ ಬರ್ತಕ್ಕಂತಹ ಯೋಗ ವಾಹಕ, ಬೇಡ, ಯೋಗ ವಾಹಗಳು. ಅದರಗಳ ಸಂಖ್ಯೆ 2. ಮುಂದಿನ ಸ್ಲೈಡಿಗೆ ಹೋಗೋಣ. ಇಲ್ಲ ನೋಡ್ರಿ, ಅಮ್ ಅಂತಕ್ಕಂತ ಒಂದು ಯೋಗ ವಾಹಕ ಅನುಸ್ವಾರ ಇದೆ ಇಲ್ಲಿ. ಆ ಅನುಸ್ವಾರಕ್ಕೆ ಹಿಂದಿನ ಕಡ್ಡಾಯ ಕನ್ನಡ ಪ್ರಶ್ನೆಯಲ್ಲಿ ಇದ್ರ ಮೇಲೆ ಒಂದು ಡಿಫ್ರೆಂಟ್ ಆಗಿ ಕ್ವಶನ್ ಬಂದಿತ್ತು. ಅದು ಯಾವ ರೀತಿಯಾಗಿ ಬಂದಿತ್ತು ಅನ್ನೋದು ನೋಡೋಣ. ಈ ಅಮ್ ಅಂತಕ್ಕಂಥದ್ದು ಕನ್ನಡದಲ್ಲಿ ಏಕೈಕ ಇರತಕ್ಕಂತ ಒಂದೇ ಒಂದು ಕ್ಲಿಬ ವರ್ಣ ಅಂತ ಹೇಳಿ ಕೇಶರಾಜ ಹೇಳ್ತಾರೆ. ಕ್ಲಿಬ ವರ್ಣ ಅಂದ್ರೆ ಯೋಗ ವಾಹ ಅಂತ ಹೇಳಿ. ಅಮ್ ಒಂದೇ ಕನ್ನಡದಲ್ಲಿ ಬಳಕೆ ಆಗ್ತಕ್ಕಂತಹ ಯೋಗವಾಹ ಯಾವುದಪ್ಪ ಅಂತ ಕೇಳಿದ್ರೆ ಅಮ್ ಅಂತಕ್ಕಂಥದ್ದು. ಇದನ್ನ ಯಾರು ಹೇಳ್ತಾರ? ಕೇಶರಾಜ್ ಹೇಳ್ತಾರ. ಸೊನ್ನೆಗೆ ಬಿಂದು ಅಥವಾ ಅನುಸ್ವಾರ ಅಂತ ಹೇಳಿ ಕರೀತಾರೆ ಅವರು. ಸೊನ್ನೆಗೆ ಏನಂತ ಕರೀತಾರೋ? ಬಿಂದು ಅಥವಾ ಅನುಸ್ವಾರ ಅಂತ ಹೇಳಿ. ಅನುಸ್ವಾರವನ್ನ ವಿಶೇಷ ಮೂಲಾಕ್ಷರ, ಅನುಸ್ವಾರವನ್ನ ಏನಂತ ಕರೀತಾರೆ? ಇದನ್ನ ವಿಶೇಷ ಮೂಲಾಕ್ಷರ ಅಂತ ಕರೀತಾರೆ. ಯಾಕೆ ಹಿಂಗ್ ವಿಶೇಷ ಮೂಲಾಕ್ಷರ ಅಂತ ಕರೀತಾರೆ ಅಂದ್ರೆ, ಇದು ಮ ಮತ್ತು ನ ಕಾರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ. ಯಾವ ಕಾರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ? ಇದು ಮ ಮತ್ತು ನ ಕಾರವನ್ನ. ಲಾಸ್ಟ್ ಇದೇ ವರ್ಷ 2025ರಲ್ಲಿ ನಡೆದಿರ್ತಕ್ಕಂಥ ಕಡ್ಡಾಯ ಕನ್ನಡ ಪತ್ರಿಕೆಯಲ್ಲಿ ಕೇಳಿದ್ದಾರೆ, ಅಂ ಅಕ್ಷರವು ಯಾವ ಕಾರವನ್ನ ಹೊಂದಿ ಉಚ್ಚಾರಣೆಗೊಳ್ಳುತ್ತದೆ ಅಂತ ಕೇಳಿದ್ರೆ ಅದು ಮ ಮತ್ತು ನ. ಈ 5 ಅಕ್ಷರಗಳು ಬರ್ತಾವ ನೋಡ್ರಿ. ಯಾವ್ಯಾವು ಇಲ್ಲಿದ ನೋಡ್ರಿ. ಂಗ ಆಗಿರ್ಬೋದು, ಂಗ ಆಗಿರ್ಬೋದು, ನ ಆಗಿರ್ಬೋದು, ನ ಮ. ಈ 5 ಅಕ್ಷರಗಳು ಏನದಾವಲ್ಲ, ಈ 5 ಅಕ್ಷರಗಳನ್ನ ಹೊಂದಿ ಉಚ್ಚಾರಣೆ ಆಗ್ತಕ್ಕಂಥ ಅಕ್ಷರ ಯಾವ್ದದು? ಅನುಸ್ವಾರ ಅಂತ ಹೇಳಿ. ಕನ್ನಡ ವರ್ಣಮಾಲೆಯಲ್ಲಿ ಮ ಇರ್ಲಿ, ಇರ್ಲಿ, ಅಮ್ ಇರ್ಲಿ, ಇವೆಲ್ಲವೂ ಕೂಡ ಯಾವ ಆಧಾರದ ಮೇಲೆ ಬಳಕೆ ಆಗ್ತಾ ಇವು? ಅನುಸ್ವಾರದ ಆಧಾರದ ಮೇಲೆ. ಕೇಶರಾಜ ಯೋಗವಾಹಗಳನ್ನು ಸ್ವರಾಂಗ ಅಂತೂ ಕೂಡ ಕರೀತಾರ ಮತ್ತು ವ್ಯಂಜನಾಂಗ ಅಂತೂ ಕೂಡ ಕರೀತಾರ. ಯಾಕೆ ಸ್ವರಾಂಗ ಮತ್ತು ವ್ಯಂಜನಾಂಗ ಅಂತ ಕರೀತಾರಪ್ಪ ಅಂತ ಕೇಳಿದ್ರೆ, ಇವು ಸ್ವರದೊಂದಿಗೂ ಬಳಕೆ ಆಗ್ತಾವ. ಉದಾಹರಣೆಗೆ ಅಂಗಡಿ ಅಂತಕ್ಕಂಥದ್ದು ಒಂದು ಪದ ಇದೆ. ಇಲ್ಲಿ ಅಮ್ ಅಂತಕ್ಕಂಥದ್ದು ಏನಪ್ಪಾ ಅಂತ ಕೇಳಿದ್ರೆ ಇದು ಸ್ವರ, ಇದರ ಜೊತೆಗೂ ಬಳಕೆ ಆಗಿದೆಯಾ? ಆದ್ದರಿಂದ ಇದನ್ನ ಸ್ವರಾಂಗ ಅಂತ ಹೇಳಿ ಕರೀತಾರೆ. ಇದನ್ನ ವ್ಯಂಜನಾಂಗ ಅಂತೂ ಕೂಡ ಕರೀತಾರೆ. ಯಾಕೆ ವ್ಯಂಜನಾಂಗ ಅಂತ ಕರೀತಾರಪ್ಪ ಅಂತ ಕೇಳಿದ್ರೆ,
ಇದು ವ್ಯಂಜನದೊಂದಿಗೂ ಕೂಡ ಬಳಕೆ ಆಗತ್ತೆ. ಉದಾಹರಣೆಗೆ ಕಂಠ ಅಂತಕ್ಕಂಥದ್ದೊಂದು ಪದ ಇದೆ, ಕಂಠ. ಇಲ್ಲಿ ಕ ಅಂದ್ರೆ ಕ ಅಂತಕ್ಕಂಥದ್ದು ಏನಿದು ವ್ಯಂಜನಾಕ್ಷರ, ವ್ಯಂಜನದೊಂದಿಗೂ ಬಳಕೆ ಆಗುವುದರಿಂದ ಇದನ್ನ ನಾವೇನಂತ ಕರಿತೀವಿ, ವ್ಯಂಜನಾಂಗ ಅಂತೂ ಕೂಡ ಕರಿತೀವಿ. ಹಾಗಾದ್ರೆ ಈ ಯೋಗ ವಾಹಕಗಳನ್ನ ಸ್ವರಾಂಗ ಅಂತೂ ಕೂಡ ಕರೀತಾರ, ವ್ಯಂಜನಾಂಗ ಅಂತೂ ಕೂಡ ಕರೀತಾರೆ. ನಿಮ್ಮ ನಾಳೆ ಪ್ರಶ್ನೆ ಕೇಳಬಹುದು, ಯಾವ ರೀತಿಯಾಗಿ ಕೇಳಬಹುದು, ಈ ಕೆಳಗಿನವುಗಳಲ್ಲಿ ಸ್ವರಾಂಗಗಳು ಯಾವುವು ಅಂತ ಕೇಳಬಹುದು, ವ್ಯಂಜನಾಂಗ ಅಂತ ಯಾವ್ದು ಅಂತ ಕೇಳಬಹುದು. ಹಿಂಗ ಆಪ್ಷನ್ಸ್ ಕೊಟ್ಟ, ಅಥವಾ ಅನುಸ್ವಾರ ಇದು ಸ್ವರಾಂಗ, ವ್ಯಂಜನಾಂಗ, ವ್ಯಂಜನಾಂಗ ಮಾತ್ರ, ಸ್ವರಾಂಗ ಮಾತ್ರ, ವ್ಯಂಜನಾಂಗ ಮತ್ತು ಸ್ವರಾಂಗ, ಈ ರೀತಿಯಾಗಿ ಕೂಡ ಏನ್ ಮಾಡಬಹುದು, ಇಲ್ಲೇ ಪ್ರಶ್ನೆಯನ್ನ ಕೇಳಬಹುದು. ಆ ಕಾರಣದಿಂದ ಈ ಅನುಸ್ವಾರ ಅನ್ನತಕ್ಕಂಥದ್ದು ಏನಿದು, ಅನುಸ್ವಾರ ಅಂತಕ್ಕಂಥದ್ದು ಇದು ಸ್ವರಾಂಗನೂ ಹೌದು, ವ್ಯಂಜನಾಂಗೂ ಹೌದು. ಎಷ್ಟು ಅಕ್ಷರಗಳನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ, ಇದು 5 ಅಕ್ಷರಗಳನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ. ಇದು ಕನ್ನಡದಲ್ಲಿ ಬಳಕೆ ಆಗತಕ್ಕಂತ ಏಕೈಕ ಯೋಗವಾಹಕ ಅಂತೇಳಿ ಯಾರು ತಿಳಿಸ್ತಾರೋ, ಕೇಶರಾಜ್ ಅವರು ತಿಳಿಸ್ತಾರ. ಈ ಸೊನ್ನೆಗೆ ಬಿಂದು ಅಥವಾ ಅನುಸ್ವಾರ ಅಂತ ಹೇಳಿ ಏನ್ ಮಾಡ್ತಾರ, ಕರೀತಾರ. ಇದು ವಿಶೇಷ ಮೂಲಾಕ್ಷರ. ಯಾಕಪ್ಪ ಅಂತ ಕೇಳಿದ್ರೆ ಈ 5 ಅಕ್ಷರಗಳನ್ನ ಪ್ರತಿನಿಧಿಸಿ ಬಳಕೆ ಆಗುವುದರಿಂದ ಇದಕ್ಕೆ ನಾವೇನಂತ ಕರಿತೀವಿ, ವಿಶೇಷ ಮೂಲಾಕ್ಷರ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಾನು ಇದೇ ಹೇಳಿದೆ, ಶಂಕ. ಕ ವರ್ಗವನ್ನ ನಾವು ಹಿಂಗೂ ಬರಿಬಹುದು, ಅಂದ್ರೆ ಅನುಸ್ವಾರವನ್ನು ಹಿಂಗೂ ಬರಿಬಹುದು, ಹಿಂಗ್ ಒತ್ತಕ್ಷರ ರೂಪವಾಗಿ ಹಿಂಗೂ ಬರಿಬಹುದು. ಅಂದ್ರೆ ಸ್ವರಾಂಗ ಮತ್ತು ವ್ಯಂಜನಾಂಗ ಅಂತ ಯಾಕೆ ಕರಿತೀವಿ ಅಂತೇಳಿ. ಶಂಕ ಹಿಂಗ್ ಬರೆದ್ರು ಸರಿನೇ, ಹಿಂಗ್ ಬರೆದ್ರು ಸರಿನೇ. ಇಲ್ಲಿ ನೋಡ್ರಿ, ಕ ವರ್ಗದ ಜೊತೆಗೆ ಬಂದಾಗ ಯಾವ ಅಕ್ಷರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತಪ್ಪ ಅಂತ ಕೇಳಿದ್ರೆ ಂಗ ಅಕ್ಷರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತ. ಅದೇ ನಿಮಗ ಶ ವರ್ಗ ಬಂದಾಗ ಯಾವ ರೀತಿಯಾಗಿ ಬಳಕೆ ಆಗತ್ತಪ್ಪ ಅಂತ ಕೇಳಿದ್ರೆ ಈ ಅಕ್ಷರವನ್ನ ಪ್ರತಿನಿಧಿಸಿ, ಂಗ ಅಕ್ಷರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ. ಕಂಠ ಇರ್ಬೋದು, ಇಲ್ಲಿ ನ ಅಕ್ಷರವನ್ನ, ಈ ಟಕ್ಕೆ ಯಾವ ಅಕ್ಷರವನ್ನ, ನ ಅಕ್ಷರ, ದಕ ಈ ನ ಅಕ್ಷರವನ್ನ ಪ್ರತಿನಿಧಿಸಿ ಬಳಕೆ ಆಗತ್ತೆ. ಇನ್ನ ಪಕ್ ಏನ ಅಕ್ಷರವನ್ನ ಪ್ರತಿನಿಧಿಸಿ ಆಗತ್ತಪ್ಪ ಅಂತ ಕೇಳಿದ್ರ ಮ ಅಕ್ಷರವನ್ನ, ಅಂದ್ರೆ ಆ ವರ್ಗಕ್ಕೆ ಏನು ಬಳಕೆ ಆಗ್ತಾವೋ ಅದೇ 5ನೇ ಅಕ್ಷರ ಏನಾಗತ್ತೆ, ಇಲ್ಲಿ ಬಳಕೆ ಆಗತ್ತೆ. ಇದು ಅನುಸ್ವಾರದ ವಿಶೇಷವಾಗಿರ್ತಕ್ಕಂತಹ ಮಾಹಿತಿ. ಇನ್ನೊಂದು ಪ್ರಶ್ನೆ ಕೇಳಬಹುದು ನಿಮ್ಮನ್ನ, ಅವರ್ಗೀಯ ವ್ಯಂಜನಗಳ ಮುಂದೆ ಅನುಸ್ವಾರವು ಯಾವ ಕಾರವನ್ನು ಹೊಂದುತ್ತದೆ ಅಂತ ಕೇಳಿದ್ರೆ, ಅವರ್ಗೀಯ ವ್ಯಂಜನಗಳ ಸಂದರ್ಭದಲ್ಲಿ ಅನುಸ್ವಾರವು ಮ ಕಾರವನ್ನು ಹೊಂದುತ್ತದೆ. ಅಲ್ಲಿ ಯಾವುದೇ ರೀತಿ ಂಗ ಆದ್ರೂ ಇರ್ಲಿ, ಞ ಇರ್ಲಿ, ನ ಇರ್ಲಿ, ನ, ಈ 4 ಅಕ್ಷರಗಳನ್ನ ಪ್ರತಿನಿಧಿಸಂಗಿಲ್ಲ. ಅದು ಯಾವ ಅಕ್ಷರವನ್ನ ಪ್ರತಿನಿಧಿಸ್ತದೆಪ್ಪ ಅಂತ ಕೇಳಿದ್ರ ಮ ಅಕ್ಷರವನ್ನ ಪ್ರತಿನಿಧಿಸ್ತೈತಿ ಅಂತಕ್ಕಂಥದ್ದು ಕೂಡ ನಿಮ್ಗೇನಾಗಿರ್ಬೇಕು, ಗೊತ್ತಿರ್ಬೇಕು. ಹಾಗಾದ್ರೆ ಅನುಸ್ವಾರ ಅಂದ್ರೆ ಏನು, ಅನುಸ್ವಾರ ಯಾವ ಯಾವ ಅಕ್ಷರಗಳನ್ನ ಪ್ರತಿನಿಧಿಸ್ತೈತಿ, ಅವರ್ಗೀಯ ವ್ಯಂಜನಗಳ ಮುಂದೆ ಅನುಸ್ವಾರದ ಯಾವ ಅಕ್ಷರ ಬರ್ತೈತಿ ಅಂತಕ್ಕಂಥದನ್ನು ಕೂಡ ಅರ್ಥ ಆಯ್ತು ಅನ್ಕೋತೀನಿ. ನಾವು ಹಾಗೆ ಮುಂದಿನ ಇದಕ್ಕ ವಿಸರ್ಗಕ್ಕೆ ಹೋಗೋಣ. ವಿಸರ್ಗ ಅಂದ್ರೆ ಏನಪ್ಪಾ ಅಂತ ಕೇಳಿದ್ರೆ ಉಸಿರನ್ನ ಬಿಡುವುದು ಎಂದರ್ಥ. ವಿಸರ್ಗ ಅಂದ್ರೆ ಏನು, ಉಸಿರನ್ನು ಬಿಡುವುದು ಅಂತ. ಹಾಗಾದ್ರೆ ಈ ಉಸಿರನ್ನು ಬಿಡುವುದು ಅಂತಕ್ಕಂತ ಪದ ಯಾವ್ದಾಗಿರ್ತೈತಿ, ವಿಸರ್ಗ. ಕೇಶರಾಜ ಏನ್ ಹೇಳ್ತಾನಪ್ಪ ಅಂದ್ರೆ, ಸೊನ್ನೆಯು ಒಂದರ ಮೇಲೊಂದು ಇದ್ದರೆ ಅದನ್ನ ನಾವೇನಂತ ಕರಿತೀವಿ, ವಿಸರ್ಗ ಅಂತ ಹೇಳಿ ಕರಿತೀವಿ. ಎದರ ಮೇಲೆ ಇರ್ಬೇಕು, ಸೊನ್ನೆ ಒಂದರ ಮೇಲೊಂದು ಇರ್ಬೇಕು. ಉದಾಹರಣೆಗೆ ಇಲ್ಲಿ ಅಂತರ್ಕಲಹ, ಇಲ್ಲಿ ರ ಅಂತಕ್ಕಂಥದ್ದು ಹೋಗ್ಬಿಡತ್ತೆ, ಹೌದಾ. ಇಲ್ಲಿ ನಾವ್ ಹೆಂಗ್ ಮಾಡಿವಿ, ಅಂತರ್ಕಲ, ಇಲ್ಲಿ ಸೊನ್ನೆ, ಇಲ್ಲಿ ಒಂದ್ ಸೊನ್ನೆ ಇದೆ, ಇಲ್ಲಿ ಒಂದ್ ಸೊನ್ನೆ ಇದೆ, ಒಂದರ ಮೇಲೊಂದಿದ್ರೆ ಅದನ್ನ ನಾವೇನಂತ ಕರಿತೀವಿ, ವಿಸರ್ಗ ಅಂತ ಕರಿತೀವಿ. ಆ ಕಾರಣದಿಂದ ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಅಂಶವನ್ನು ನೆನಪಿಟ್ಕೊಳ್ಬೇಕು. ವಿಸರ್ಗವು ಯಾವ ಕಾರದ ಬದಲಾಗಿ ಬಳಕೆಯಾಗುತ್ತದೆ ಅಂತ ಕೇಳಿದ್ರೆ ಹ, ರ ಮತ್ತು ಸ. ಅನುಸ್ವಾರ ಯಾವ ಅಕ್ಷರದ ಬದಲಾಗಿ ಬಳಕೆ ಆಯ್ತು, ಅನುಸ್ವಾರ ಅಂ ಅಂತ ಏನು ಬಳಸಿದೀವಲ್ಲ, ಅದು 5 ಅಕ್ಷರದ ಬದಲಾಗಿ ಬಳಕೆ ಆಯ್ತು. ಯಾವ್ದದು, ಂಗ, ಞ, ನ, ನ, ಮ. ಹಾಗಾದ್ರೆ ವಿಸರ್ಗ ಯಾವ ಅಕ್ಷರದ ಬದಲಾಗಿ ಬಳಕೆ ಆಗತ್ತೆ, ವಿಸರ್ಗ ಬದಲಾವಣೆ ಆಗ್ತಕ್ಕಂಥದ್ದು ಹ, ರ, ಸ. ಈ ಅಕ್ಷರದ ಬದಲಾಗಿ ಏನಾಗತ್ತೆ, ವಿಸರ್ಗ ಬಳಕೆ ಆಗತ್ತೆ. ಇದು ನಿಮ್ಮ ಮೈಂಡ್ ಅಲ್ಲಿ ಇರ್ಬೇಕು. ಯಾಕಂದ್ರೆ ಇವೆರಡೂ ಇತ್ತು ಅಂದ್ರೆ ಅದು ಯಾವ್ದಾದ್ರೂ ಬರ್ಲಿ, ಅನುಸ್ವಾರ ಆದ್ರೂ ಬರ್ಲಿ, ವಿಸರ್ಗ ಆದ್ರೂ ಬರ್ಲಿ, ನಮಗೆ ಅದನ್ನ ಈಸಿಯಾಗಿ ಏನ್ ಮಾಡಬಹುದು, ನಾವು ಅದನ್ನ ಕ್ಯಾಚ್ ಮಾಡ್ಕೋಬಹುದು. ಹಾಗಾದ್ರೆ ಸ್ವರಗಳ ಬಗ್ಗೆ ಮಾತಾಡಿದೀವಿ, ವ್ಯಂಜನಗಳ ಬಗ್ಗೆ ಮಾತಾಡಿದೀವಿ, ಯೋಗ ವಾಹಕದ ಬಗ್ಗೆ ಮಾತಾಡಿದೀವಿ. ಇನ್ನೊಂದು ನೆನಪಿಟ್ಕೊಡ್ರಿಲ್ಲೇ, ಪ್ರಾಚೀನ ಕನ್ನಡದಲ್ಲಿ ನಾವು ಎಷ್ಟು ಅಕ್ಷರಗಳನ್ನು ಬಳಸ್ತಿದೀವಪ್ಪ ಅಂತ ಕೇಳಿದ್ರೆ ಯೋಗವಾಹಗಳಲ್ಲಿ ಎಷ್ಟು ಅಕ್ಷರಗಳನ್ನು ಬಳಸ್ತಿದೀವಿ ಅಂತ ಕೇಳಿದ್ರೆ ನಾವು 4 ಅಕ್ಷರಗಳನ್ನು ಬಳಸ್ತಿದ್ವಿ. ಯಾವ್ಯಾವ 4 ಅಕ್ಷರಗಳು, ಒಂದು ಅನುಸ್ವಾರ, ಇವತ್ತಿಗೂ ಬಳಸ್ತೀವಿ, ಆವತ್ತಿಗೂ ಬಳಸ್ತೀವಿ. ವಿಸರ್ಗ ಇವತ್ತಿಗೂ ಬಳಸ್ತಿದೀವಿ, ಆವತ್ತಿಗೂ ಬಳಸ್ತೀವಿ. ಇದು ನೋಡ್ರಿ ಜಿಹ್ವಾ ಮೂಲಿಯ ಅಂತೇಳಿ, ಈ ಎಕ್ಸ್ ಬರೋದು ಕೆಳಗಡೆ ಕದ ಒತ್ತಕ್ಷರ,
ಜೀವಹಾಮೂಲಿಯ ಅಂತೇಳಿ, ಉಪದ್ಮಾನೀಯ ಅಂತ ಹೇಳಿ. ಈ 4 ಅಕ್ಷರಗಳ ಬದಲಾಗಿ ಇವತ್ ನಾವೇನ್ ಮಾಡಿವಿ ಅಂದ್ರೆ ಈ ಜೀವಹಾಮೂಲಿಯ ಮತ್ತು ಉಪದ್ಮಾನೀಯನ್ನ ಬಳಸ್ತಾ ಇಲ್ಲ. ಬಟ್ ಕೇಶರಾಜ ಒಂದ್ ಬಳಸಿದ್ರೆ ಸಾಕು ಅಂತ ಹೇಳಿದ್ರೆ ಯಾವ್ದದು? ಅನುಸ್ವಾರ. ಆದ್ರೆ ನಾವ್ ಅದ್ರ ಜೊತೆಗೆ ವಿಸರ್ಗನು ಕೂಡ ಏನ್ ಮಾಡ್ತೀವಿ? ಬಳಸ್ತೀವಿ. ಅಲ್ಲಿ ಯಾವ್ಯಾವ ಅಕ್ಷರಗಳನ್ನ ಬಳಸಂಗಿಲ್ಲಪ್ಪ ಅಂತ ಕೇಳಿದ್ರೆ ಜೀವಹಾಮೂಲಿಯ ಮತ್ತು ಉಪದ್ಮಾನೀಯ ಅಂತಕ್ಕಂಥ ಅಕ್ಷರಗಳನ್ನ ಬಳಸಂಗಿಲ್ಲ. ಆದ್ದರಿಂದ ಕನ್ನಡದಲ್ಲಿ ಇವತ್ತು ಬಳಕೆ ಆಗ್ತಕ್ಕಂಥ ಯೋಗವಾಹಕಗಳ ಸಂಖ್ಯೆ ಎಷ್ಟು ಅಂದಂಗಾಯ್ತು? 2 ಅಂತ ಹೇಳಿ. ಹಾಗಾದ್ರೆ ಕೇಶರಾಜ ಏನಾದ್ರೂ ವಿಸರ್ಗ ಬಳಸದೆ ಅಂತ ಹೇಳಿದಾರನ? ಇಲ್ಲ, ವಿಸರ್ಗ ಕೇಶರಾಜ ಬಳಸಂತ ಹೇಳಿಲ್ಲ. ಬಳಸಂತ ಹೇಳಿರ್ತಕ್ಕಂಥ ಅಕ್ಷರ ಯಾವುದು? ಅನುಸ್ವಾರ ಮಾತ್ರ ಅಂತಕ್ಕಂಥದ್ದು. ಅನುಸ್ವಾರ ಮಾತ್ರ ಅಂತಕ್ಕಂಥದ್ದು. ಓಕೆ ಸ್ನೇಹಿತರೆ, ಇಲ್ಲಿಯವರೆಗೆ ಅತ್ಯಂತ ಪ್ರೀತಿ ಮತ್ತು ತಾಳ್ಮೆಯಿಂದ ಎಲ್ಲಾ ಕ್ಲಾಸ್ಗಳನ್ನ ಕೇಳಿದಿರಿ. ನಿಮಗೆ ಯಾವ ರೀತಿಯ ಕ್ಲಾಸ್ ಬೇಕು ಅಂತಕ್ಕಂಥದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ರಿ. ಮತ್ತೆ ವಿಶೇಷವಾಗಿರ್ತಕ್ಕಂತಹ ಸಂಚಿಕೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ತಮಗೆಲ್ಲರಿಗೂ ಸ್ಪರ್ಧಾಕಾಶಿ ಅಕಾಡೆಮಿ ವತಿಯಿಂದ, ಜೊತೆಗೆ ಕನ್ನಡ ಕಸ್ತೂರಿ ಪುಸ್ತಕದ ಬಳಗದ ವತಿಯಿಂದ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.